ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಮೇಲೆ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ. ಅದೇನೆಂದರೆ, ನೀವು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ. ಯೂಟ್ಯೂಬ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅದಕ್ಕೊಂದು ತಮ್ನೇಲ್ ಹಾಕೋದಿರುತ್ತೆ. ತಮ್ನೇಲ್ ಹಾಕಬೇಕಾದ್ರೆ ನಾವು ಈಗ ಅದನ್ನು AI ಇಂದ ಜನ್ರೇಟ್ ಮಾಡಿ ತಮ್ನೇಲ್ ಹಾಕ್ತಾ ಇದ್ದೀವಿ. ನೀವು ಅಷ್ಟೇ, ನಾನು ಕೂಡ AI ಇಂದ ತಮ್ನೇಲ್ ಜನ್ರೇಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ AI ತಮ್ನೇಲ್ ಮಾಡಿ ನಮ್ಮ ಚಾನಲ್ ಮೇಲೆ ಅದನ್ನು ಅಪ್ಲೋಡ್ ಮಾಡಿದರೆ ಅದಕ್ಕೇನಾದರೂ ಸಮಸ್ಯೆ ಆಗುತ್ತಾ? ಅದು ಕೂಡ ಒಂದು ಪ್ರಶ್ನೆ ಇದೆ. ಅದು ಅಲ್ಲದೆ ನಮ್ಮ ಚಾನಲ್ ಮೇಲೆ AI ಇಂದ ತಮ್ನೇಲ್ ಮಾಡಿ ಅಪ್ಲೋಡ್ ಮಾಡಿದ ಮೇಲೆ ಅಲ್ಲಿ AI ಯೂಸ್ ಅಂತ ಒಂದು ಆಪ್ಷನ್ ಬರ್ತಿದೆ. ಆ AI ಯೂಸಲ್ಲಿ ನಾವು ಎಸ್ ಮಾಡಬೇಕಾ ಅಥವಾ ನೋ ಮಾಡಬೇಕಾ? ಈ ಆಪ್ಷನ್ ಮೊದಲು ಅಲ್ಟರ್ಡ್ ಕಂಟೆಂಟ್ ಅಂತ ಇತ್ತು ಸ್ನೇಹಿತರೆ. ಇದ್ರ ಬಗ್ಗೆ ಎಲ್ಲ ಮುಂಚೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಬಟ್ ಆ ಆಪ್ಷನ್ ಅಲ್ಟರ್ಡ್ ಅನ್ನೋ ಜಾಗದಲ್ಲಿ ಈಗ ಅಲ್ಟರ್ಡ್ ಕಂಟೆಂಟ್ ಅನ್ನೋ ಜಾಗದಲ್ಲಿ ಈಗ AI ಯೂಸ್ ಅಂತ ಒಂದು ಆಪ್ಷನ್ ಬಂದಿದೆ. ಸೊ ಅಲ್ಲಿ ತಮ್ನೇಲ್ ಅಪ್ಲೋಡ್ ಮಾಡಿದ ತಕ್ಷಣ ಅಲ್ಲಿ ಏನು ನಾವು ಸೆಲೆಕ್ಟ್ ಮಾಡಬೇಕು ಅನ್ನೋದೇ ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ. ಅಲ್ಲಿ ಎಸ್ ಮಾಡಬೇಕಾ ಅಥವಾ ನೋ ಮಾಡಬೇಕಾ? ಸೊ ಇಲ್ಲಿ ನನ್ನ ವಾಟ್ಸಪ್ ಮೇಲೂ ತುಂಬ ಜನ ಕಮೆಂಟ್ ಆಗ್ತಿದ್ದಾರೆ. ಏನಂದರೆ, ಸರ್ ನಮಸ್ಕಾರ, ತಮ್ನೇಲ್ ಫೋಟೋ AI ಇಂದ ತೊಗೊಂಡಿರ್ತೀವಿ, ವಿಡಿಯೋ ಅಪ್ಲೋಡ್ ಮಾಡುವಾಗ ಮೇಲೆ AI ಅಂತ ಬಂದಿರುತ್ತೆ, ಅದು ಎಸ್ ಮಾಡಬೇಕಾ ಅಥವಾ ನೋ ಅಂತ ಕೊಡಬೇಕಾ ಸರ್, ಪ್ಲೀಸ್ ಹೇಳಿ ಅಂತ ಕಮೆಂಟ್ ಹಾಕಿದ್ದಾರೆ. ಸುಮಾರು ಜನ ಇದೇ ರೀತಿ ಕಮೆಂಟ್ ಹಾಕ್ತಿದ್ದಾರೆ. ಯಾಕಂದರೆ ನಾನು ಒಂದು AI ಇಂದ ತಮ್ನೇಲ್ ಜನರೇಟ್ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಬೇಕು ಅಂದರೆ ನೀವು ನೋಡಬೇಕು ಅಂದರೆ ನನಗೆ ಮೇಲೆ ಐ ಬಟನ್ನಲ್ಲಿ ಲಿಂಕ್ ಕೊಡ್ತೀನಿ, ನೀವು ಅದನ್ನು ಚೆಕ್ಔಟ್ ಮಾಡ್ಬೋದು. ಮೇಲೆ ಐ ಬಟನ್ನಲ್ಲಿ ಇರುತ್ತೆ, ಆ ಲಿಂಕ್ ಕ್ಲಿಕ್ ಮಾಡಿ ನೀವು ತಮ್ನೇಲ್ ಕ್ರಿಯೇಟ್ ಮಾಡೋದು ಹೇಗೆ ಅಲ್ಲಿ ನೋಡ್ಬೋದು. ಸೊ ತಮ್ನೇಲ್ ಕ್ರಿಯೇಟ್ ಮಾಡಿ ಹೇಗೆ ಅಪ್ಲೋಡ್ ಮಾಡೋದು ಅನ್ನೋದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೆ. ಆವಾಗ ಇದೆಲ್ಲ ಕಮೆಂಟ್ ಸ್ಟಾರ್ಟ್ ಆಗಿದೆ. ಸೊ ಈಗ ಫಸ್ಟ್ ನಾನು ಇಲ್ಲಿ ಮೊದಲು YT ಸ್ಟುಡಿಯೋ ಓಪನ್ ಮಾಡ್ತೀನಿ. ಅದು ಎಲ್ಲಿ ಬರುತ್ತೆ ಅನ್ನೋದು ಒಂದು ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಅದರಲ್ಲಿ ಏನಿದೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಡೀಟೇಲ್ ಕೊಡ್ತೀನಿ. ಸೊ ಫಸ್ಟ್ ನಾನಿಲ್ಲಿ ನೋಡಿ, ಒಂದು ವಿಡಿಯೋ ಇದೆ, ಅದನ್ನು ನಾನು ಇಲ್ಲಿ ಓಪನ್ ಮಾಡ್ತೀನಿ. ಇಲ್ಲಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ ಅಲ್ಲ, ಅದೇ ವಿಡಿಯೋನ ಇಲ್ಲಿ ಓಪನ್ ಮಾಡ್ತೀನಿ, AI ತಮ್ನೇಲ್ ಮಾಡೋದು ಹೇಗೆ ಅನ್ನೋದು. ಸೊ ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ವಿಡಿಯೋ ನೋಡಿ, ತುಂಬ ಚೆನ್ನಾಗಿ ನಾನು ಹೇಳಿದ್ದೀನಿ. ಸಿಂಪಲ್ ಸ್ಟೆಪ್ಸನ್ನ ಫಾಲೋ ಮಾಡಿ ಒಂದು AI ತಮ್ನೇಲ್ ಈಸಿಯಾಗಿ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಇಲ್ಲಿ ನಾನು ಅದೇ ವಿಡಿಯೋನ ಓಪನ್ ಮಾಡ್ತಿದ್ದೀನಿ. AI ಬಳಸಿ ಫುಲ್ HD ಫುಲ್ ಹೈ ಡೆಫಿನೇಷನ್ ತಮ್ನೇಲ್ ಮಾಡೋದು ಹೇಗೆ ಅನ್ನೋದು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಬೇಕು ಅಂದರೆ ಅದನ್ನು ನೋಡಿ. ನಾನು ಇಲ್ಲಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಡೀಟೇಲ್ಸ್ ಹಾಕೋದಿರುತ್ತೆ. ಶೋ ಮೋರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಪ್ಲೀಟ್ ಚಾನಲ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಡಿಸ್ಕ್ರಿಪ್ಷನ್ಸು, ಟ್ಯಾಗ್ಸು, ಡಿಸ್ಕ್ರಿಪ್ಷನ್ ಟ್ಯಾಗ್ಸ್ ಅದೆಲ್ಲ ಹಾಕೋದಿರುತ್ತೆ. ಆಮೇಲೆ ತಮ್ನೇಲ್ ಅದು ಎಲ್ಲ ಹಾಕಿದ ಮೇಲೆ ಇಲ್ಲಿ AI ಯೂಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಇಲ್ಲಿ ಮೇಲ್ಗಡೆ. ಸೊ AI ಯೂಸ್. ಸೊ ಇಲ್ಲಿ ನಾನು ಒಂದು ಸ್ವಲ್ಪ ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಇಲ್ಲಿ ಏನಿದೆ, ನಾವು ಯಾಕೆ ಎಸ್ ಮಾಡಬೇಕು, ಯಾಕೆ ನೋ ಮಾಡಬೇಕು, ಯಾವಾಗ ಮಾಡಬೇಕು, ಯಾವಾಗ ಮಾಡಬಾರ್ದು ಅನ್ನೋದು ಇಲ್ಲಿ ಡೀಟೇಲ್ಸ್ ಇದೆ. ಅದೇ ಒಂದು ಸ್ವಲ್ಪ ಕ್ಲಿಯರ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ವಾಸ್ AI ಯೂಸ್ ಟು ಜನರೇಟ್ ಆರ್ ಎಡಿಟ್ ಯುವರ್ ಕಂಟೆಂಟ್ ಇನ್ ಎನಿ ಆಫ್ ದ ಫಾಲೋಯಿಂಗ್ ವೇಸ್. AI ಬಳಸ್ಕೊಂಡು ಈ ರೀತಿ ನೀವು ಏನಾದರೂ ಕಂಟೆಂಟ್ ಕ್ರಿಯೇಟ್ ಮಾಡಿದರೆ ಅಲ್ಲಿ AI ಯೂಸ್ ಅಂತ ಸೆಲೆಕ್ಟ್ ಮಾಡಬೇಕು ಅಥವಾ ನೋ ಮಾಡಬೇಕು ಅಂತ ಇದೆ. ಸೊ ಇಲ್ಲಿ ಯಾವುದು ಅಂದರೆ, ಎಸ್ ಮಾಡಬೇಕಾದ್ರೆ ನೀವೇನು ಮಾಡಬೇಕು ಅಂದರೆ, ಮೇಕ್ಸ್ ಎ ರಿಯಲ್ ಪರ್ಸನ್ ಅಪಿಯರ್ ಟು ಸೇ ಆರ್ ಡೂ ಸಮಥಿಂಗ್ ದ್ಯಾಟ್ ದೇ ಡೋಂಟ್ ಸೇ ಆರ್ ಡೂ. ಇಲ್ಲೇನಿದೆ ಅಂದರೆ, ಯಾವುದಾದ್ರೂ ಪರ್ಸನ್, ಸೆಲಿಬ್ರಿಟಿ ಇರ್ಬೋದು ಅಥವಾ ನಾನೇ ಇರ್ಬೋದು, ನಾನು ಇಲ್ಲದೆ ನಾನು ಮಾತಾಡದೇ ಇರುವಂಥದ್ದು ಅದನ್ನು AI ಇಂದ ಜನ್ರೇಟ್ ಮಾಡಿ, ನಾನು ಮಾತಾಡಿದ್ದು ಅಲ್ಲಿ ಮಾತಾಡಿರೋ ರೀತಿ AI ಇಂದ ಜನ್ರೇಟ್ ಮಾಡಿ ತೋರಿಸಿದ್ರೆ, ನಂದು ಒಂದು ಯಾರೋ ಫೋಟೋ ತೊಗೊಂಡು ನಾನು ಏನೂ ಆ ರೀತಿ ಮಾತಾಡೇ ಇಲ್ಲ, ಆದರೂ ಆ ರೀತಿ ಮಾತಾಡಿದ್ದೀನಿ ಅಂತ ಹೇಳಿ AI ಇಂದ ಜನ್ರೇಟ್ ಮಾಡಿ ಅಪ್ಲೋಡ್ ಮಾಡಿದರೆ AI ಕಂಟೆಂಟ್ ಅಂತ ಹೇಳಿ ಎಸ್ ಮಾಡಬೇಕು. AI ಯೂಸ್ ಮಾಡಿದ್ದೀವಿ, ಎಸ್ ಅಂತ ಮಾಡಬೇಕು. ಯಾಕಂದರೆ ನಾನು ಅಲ್ಲಿ ಮಾತಾಡೇ ಇಲ್ಲ, ಆದರೂ ನಾನೇ ಮಾತಾಡಿದ್ದೀನಿ ಅನ್ನೋ ರೀತಿಯಲ್ಲಿ AI ಇಂದ ಜನ್ರೇಟ್ ಮಾಡಲಾಗಿದೆ. ಎಂದೊಂದು ಫೋಟೋ ಇರುತ್ತೆ, ಅದನ್ನೇನು ಮಾಡ್ತಾರೆ ಅಂದರೆ AIಗೆ ಹೇಳ್ಬಿಡ್ತಾರೆ, ಈ ರೀತಿ ಮಾತಾಡೋ ರೀತಿ ಒಂದು ಆಡಿಯೋ ಹಾಕಿ ವಿಡಿಯೋ ರೆಡಿ ಮಾಡಿ ಕೊಡಿ ಅಂತ ಹೇಳಿ ಅವ್ರು ಹಾಕಿಬಿಡ್ತಾರೆ. ಸೊ ಅಲ್ಲಿ ನಾನು ಮಾತಾಡೇ ಇಲ್ಲ, ಆ ಶಬ್ದನ ನಾನು ಬಳಸೇ ಇಲ್ಲ, ಆದರೂ AI ಇಂದ ಅದನ್ನು ಜನ್ರೇಟ್ ಮಾಡಿ ಹಾಕಿದಾಗ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಇನ್ನು ಆಲ್ಟರ್ಸ್ ಫುಟೇಜ್ ಆಫ್ ಎ ರಿಯಲ್ ಇವೆಂಟ್ ಆರ್ ಪ್ಲೇಸ್. ನೋಡಿ, ಯಾವುದೋ ಒಂದು ಪ್ಲೇಸ್ ಇದೆ, ಯಾವುದೋ ಒಂದು ಇವೆಂಟ್ ನಡೀತಾ ಇದೆ ಅಂದರೆ ಅದು ರಿಯಲ್ ಇದ್ದರೆ ಓಕೆ. ಅಲ್ಲಿ ಯಾವುದೋ ಇವೆಂಟೇ ನಡೆದಿಲ್ಲ, ಅಲ್ಲಿ ಯಾವುದೇ ರೀತಿಯಿಂದ ಅಲ್ಲಿ ಪ್ಲೇಸ್ ಇಲ್ಲ, ಆದರೂ ನೀವು ಅದನ್ನು AI ಇಂದ ಜನ್ರೇಟ್ ಮಾಡಿದ್ದೀರಾ ಅಂದರೆ ಆವಾಗ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಆ ಪ್ಲೇಸ್ ಇಲ್ಲ, ಆ ಇವೆಂಟ್ ನಡೆದೇ ಇಲ್ಲ ಅಂದರೂ AI ಇಂದ ಜನ್ರೇಟ್ ಮಾಡಿ ನಾವು ತೋರಿಸಿದ್ದೀವಿ. ಬಿಕಾಸ್ ನಾವು ಯಾವುದೋ ಒಂದು
ಸ್ಟೋರಿ ಮಾಡ್ತಾ ಇರ್ತೀವಿ, ಅಲ್ಲಿ ಯಾವುದು ಇರೋದೇ ಇಲ್ಲ. ಆದರೂ ನಾವು ಅದನ್ನು ಆ ಸ್ಟೋರಿಗೆ ತಕ್ಕಂಗೆ ಇಮೇಜಸ್ ಬೇಕಾಗಿರುತ್ತೆ, ವಿಜುವಲ್ಸ್ ಬೇಕಾಗಿರುತ್ತೆ, ಅದನ್ನು ಜನ್ರೇಟ್ ಮಾಡಿರ್ತೀವಿ. ಸೊ ಆಗ ನೀವು ಎಸ್ ಮಾಡಬೇಕು. ಥರ್ಡ್ ಆಪ್ಷನ್, ಜನರೇಟ್ ಎ ರಿಯಲಿಸ್ಟಿಕ್ ಲುಕಿಂಗ್ ಸೀನ್ಸ್ ದ್ಯಾಟ್ ಡಿಡ್ ನಾಟ್ ಆ್ಯಕ್ಚುಲಿ ಅಕ್ಯೂರ್. ಅಲ್ಲಿ ಸೀನ್ರಿ ಇದೆ, ಅದರಲ್ಲಿ ಎ ಐಯಿಂದ ಜನ್ರೇಟ್ ಮಾಡಿದ್ದೀರಾ ಸೀನ್ರಿ, ಆ ಸೀನ್ರಿ ಎಲ್ಲಿಯೂ ಇಲ್ಲ, ಅದನ್ನು ನೀವು ಎ ಐಯಿಂದ ಜನ್ರೇಟ್ ಮಾಡಿದ್ದೀರಾ ಅಂದರೆ ಈ ಸಮಯದಲ್ಲಿ ನೀವು ಅಲ್ಲಿ ಎಸ್ ಮಾಡಬೇಕು. ಇಲ್ಲಿ ತಮ್ನೀಲ್ ಮಾಡಿದರೆ ನೋನೇ ಮಾಡೋದಿರುತ್ತೆ ಸ್ನೇಹಿತರೆ. ಯಾವುದೇ ರೀತಿಯಿಂದ ನಾವು ಅಲ್ಲಿ ಎಸ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಒಂದು ಇಮೇಜ್ ಕ್ರಿಯೇಟ್ ಮಾಡಿದ್ದೀವಿ ತಮ್ನೀಲ್ಗಾಗಿ. ಸೊ ಅಲ್ಲಿ ಯಾವುದೇ ರೀತಿಯಿಂದ ನಾವು ಫಾಲ್ಸ್ ಇನ್ಫಾರ್ಮೇಷನ್, ಫಾಲ್ಸ್ ವ್ಯಕ್ತಿನ ಕೂಡಿಸಿ ಬೇಕಾದ್ದು ಮಾತಾಡ್ಸಿವಿ, ಅದು ಯಾವುದೂ ಮಾಡಿಲ್ಲ. ಯಾವುದೇ ಇವೆಂಟ್ ಅಥವಾ ಪ್ಲೇಸನ್ನು ಅಲ್ಲಿ ಜನ್ರೇಟ್ ಮಾಡಿಲ್ಲ. ಸೀನ್ರಿ ಯಾವುದು ನಾವು ಜನ್ರೇಟ್ ಮಾಡಿಲ್ಲ. ಅಲ್ಲಿ ಸೀನ್ನ ರಿಯಲಿಸ್ಟಿಕ್ ರೀತಿ ನಾವು ತೋರಿಸೇ ಇಲ್ಲ. ಸೊ ಈ ರೀತಿ ವಿಡಿಯೋನ ನಾವು ಜನ್ರೇಟ್ ಮಾಡಿಲ್ಲ, ವಿಡಿಯೋದಲ್ಲಿ ಅದನ್ನು ತೋರಿಸೇ ಇಲ್ಲ ಅಂದರೆ ಇಲ್ಲಿ ನಾವು ನೋ ಅಂತ ಸೆಲೆಕ್ಟ್ ಮಾಡಬೇಕು. ಈ ಮೂರಲ್ಲಿ ನೀವು ಏನಾದರೂ ಆ ರೀತಿ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ಆವಾಗ ನೀವು ಎಸ್ ಮಾಡಬೇಕು. ತಮ್ನೇಲ್ಗಾಗಿ ನಾವು ಎಸ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ಇಲ್ಲಿ ನೋ ಸೆಲೆಕ್ಟ್ ಮಾಡಿಕೊಂಡು ನೀವು ತಮ್ನೇಲ್ ಹಾಕ್ಬೋದು. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಎ ಯೂಸಲ್ಲಿ ನೀವೇನು ಮಾಡಬೇಕು, ತಮ್ನೇಲ್ ಹಾಕ್ತಾ ಇದ್ರೆ ನೋ ಮಾಡಬೇಕು. ಇನ್ನು ತಮ್ನೇಲ್ ಎ ಇಂದ ಜನ್ರೇಟ್ ಮಾಡಿದ್ದೀರಾ, ಆಮೇಲೆ ಒಳಗಡೆನೂ ಎ ಇಂದ ಎಲ್ಲನೂ ವಿಡಿಯೋ ವಿಜುವಲ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ಆವಾಗ ನೀವು ಎಸ್ ಮಾಡಲೇಬೇಕು. ಇದು ನೆನ್ಪಿಡಿ. ಬರೀ ತಮ್ನೇಲ್ ಹಾಕಿದ್ದೀರಾ, ಮಿಕ್ಕಿದ್ದೆಲ್ಲ ರಿಯಲ್ ಇದೆ, ಚಾನಲ್ ಒಳಗಡೆ ಮಾತಾಡಿದ್ದು ತೋರಿಸಿರೋದು ಎಲ್ಲ ರಿಯಲಿಸ್ಟಿಕ್ ಇದೆ ಅಂದರೆ ನಮಗೇನು ಅಲ್ಲಿ ನೋ ಅಂತ ಸೆಲೆಕ್ಟ್ ಮಾಡೋದಿರುತ್ತೆ, ಎಸ್ ಅಂತ ಮಾಡೋ ಅವಶ್ಯಕತೆ ಇಲ್ಲ. ಇದು ನೆನಪಿರಲಿ. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಟಿಪ್ಸ್, ಟ್ರಿಕ್ಸ್ ಆ್ಯಂಡ್ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.